ಹಲೋ ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕಾರ್ನ್ ಮಿಕ್ಸ್ಚರ್ ಯಾವ ಥರ ಮಾಡೋದಂತ ನೋಡ್ತಾ ಹೋಗೋಣ. ಅಂದರೆ ಕಾರ್ನ್ಫ್ಲೇಕ್ಸ್ ಬರುತ್ತಲ್ವ, ಅದನ್ನು ತಂದಿದ್ದೆ. ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಒಂದು 15 ಡೇಸ್ ಆಯಿತು ತಂದು ಮಾಡೋಣ ಅಂತ, ಟೈಮೇ ಸಿಕ್ಕಿಲ್ಲ. ಇವತ್ತು ಸ್ಕೂಲಿಂದ ಬಂದಮೇಲೆ ಒಂದೇ ಸಮ ಎಲ್ಲ ಕೆಲಸಗಳು ಆಗೋಯಿತು. ಇನ್ನು ಅದ್ರ ಜೊತೆಗೆ ಹಂಗೇ ಊಟ ಎಲ್ಲ ಆಯಿತು. ಇನ್ನು ಇದನ್ನು ಮುಗಿಸ್ಬಿಡೋಣ ಅಂದರು ಮನೆಯವರು. ಸರಿ ಅಂತ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಕಾರ್ನ್ಫ್ಲೇಕ್ಸ್ನೆಲ್ಲದು ಕೂಡ ನಾವು ಎಣ್ಣೆಲಿ ತೇಲಿಸಿ ಎತ್ತಿಟ್ಕೊಂಡ್ವಿ. ಇನ್ನು ಆಮೇಲೆ ಕಡಲೆಬೀಜ ತೇಲಿಸ್ಕೊಬೇಕು. ಕಡಲೆಬೀಜ ಎಲ್ಲ ತೇಲಿಸ್ಕೊಂಡ್ವಿ. ಶೇಂಗಾ ಕಂಪಲ್ಸರಿ ಚೆನ್ನಾಗಿರುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ಕರಿಬೇವಿನ ಸೊಪ್ಪು ರೆಡಿ ಮಾಡ್ಕೊಂಡ್ವಿ. ಕರಿಬೇವಿನ ಸೊಪ್ಪು ಕೂಡ ಅದಕ್ಕೆಲ್ಲ ಹಾಕ್ಬಿಟ್ಟು ಅದು ಗ್ರೀನ್ ಇರೋದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಆವಾಗಲೇ, ಅದು ಫುಲ್ಲು ಗರಿ ಆಗಬೇಕು. ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಎತ್ತಿಟ್ಕೊಬೇಕು ಸ್ವಲ್ಪ. ನಾನು ಒಬ್ಬಳೇ ಅಂದರೆ ಇಷ್ಟೊಂದು ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ಮನೆಯವರು ಕೂಡ ಎಲ್ಪ್ ಮಾಡ್ತಾಯಿದ್ರು. ಮಿಡಲಲ್ಲಿ ಎಲ್ಲ ನಾನು ಕೇಳಿದ್ದೆಲ್ಲ ತಂದು ಕೊಡ್ತಿದ್ರು. ಅವರು ಸ್ವಲ್ಪ ಹೊತ್ತು ಅದನ್ನು ಎಣ್ಣೆಯಲ್ಲಿ ತೇಲಿಸ್ತಿದ್ರು, ಎಲ್ಲ ಮಾಡ್ತಿದ್ರು. ಇನ್ನು ಕಡಲೆ ಸ್ವಲ್ಪ ಹಾಕ್ಕೊಂತಿದ್ದೀನಿ, ಚೆನ್ನಾಗಿರುತ್ತೆ. ಮಿಕ್ಸ್ಚರ್ ಅಲ್ವಾ ಮಾಡ್ತಿರೋದ್ರಿಂದ. ಇನ್ನೂ ಜಾಸ್ತಿ ಬೇಕಂದ್ರೂ ಹಾಕೊಳ್ಳಿ. ಇನ್ನು ಎಲ್ಲವುದು ರೆಡಿ ಮಾಡ್ಕೊಂಡೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲವುದು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಫ್ರೈ ಆದಮೇಲೆ ಇನ್ನು ಮಿಕ್ಸ್ ಮಾಡಬೇಕು ನಾವು. ಖಾರದ ಪುಡಿ ಮತ್ತು ಉಪ್ಪನ್ನು ಮುಂಚೆನೇ ಹಾಕೋಕ್ಕಾಗಲ್ಲ. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ರೆಡಿ ಮಾಡ್ಕೊಬೇಕು ನೋಡಿ. ಈ ಥರ ಉಪ್ಪು ಹಾಕೊಳ್ಳಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕೊಂಬಿಟ್ರೆ ಖಾರ ನೋಡ್ಕೊಂಡು ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಆಮೇಲಿಂದ ಒಂದು ದೊಡ್ಡದು ಟಂಪು ಥರ ವೆಸಲ್ ಥರ ತಗೊಳ್ಳಿ. ಇಲ್ಲ ಅಂದರೆ ನ್ಯೂಸ್ ಪೇಪರ್ ತಗೊಂಡ್ರು ಆಯಿತು. ನಾನು ಇದರಲ್ಲಿ ಮಾಡೋಕ್ಕೆ ನೋಡಿದೆ, ಆಗಲಿಲ್ಲ ಮಿಕ್ಸ್ ಮಾಡೋಕ್ಕೆ. ಅದಕ್ಕೆ ಲೇಟರಿನ್ನು ನಾನು ಸ್ವಲ್ಪ ಮೆಣಸಿನ್ಕಾಯಿನೂ ಅಷ್ಟೇ ಮುರಿದಾಕಿ ಫ್ರೈ ಮಾಡ್ಕೊಂಬಿಡಿ. ಮುಂಚೆನೇ ಏನು ಫುಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಆಮೇಲೆ ಮುರಿರಿ, ಚೆನ್ನಾಗಿರುತ್ತೆ. ನಾನೆಲ್ಲ ಮುರಿದು ರೆಡಿ ಮಾಡ್ಕೊಂಡೆ. ಮತ್ತು ಆಮೇಲೆ ಈ ಕರಿಬೇವಿನ ಸೊಪ್ಪು ಅಷ್ಟೇ ಫುಲ್ ಪುಡಿ ಆಗೋ ಥರ ಚೆನ್ನಾಗಿ ಅದನ್ನು ಸ್ಕ್ವೀಸ್ ಮಾಡಿ ಎಲ್ಲ ಆದಮೇಲಿಂದ ಪುಡಿ ಆಗುತ್ತೆ ನೋಡಿ. ಚೆನ್ನಾಗಿ ಪುಡಿ ಆದಮೇಲೆ ಮಿಕ್ಸ್ ಮಾಡಿದಾಗ ಈಸಿಯಾಗಿ ಎಲ್ಲದ್ರ ಜೊತೆ ಬೆರ್ತ್ಕೊಳ್ಳುತ್ತೆ ಅಂತ. ಇನ್ನು ಕಡಲೆ ಬೀಜ ಎಲ್ಲವುದು ಹಾಕಿ ಸ್ವಲ್ಪ ಖಾರದ ಪುಡಿ ಉಪ್ಪು ಎಲ್ಲ ಸೇರಿಸಿದ್ನಲ್ಲ, ಅದು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ನೋಡಿ, ಇದೇ ಮಿಕ್ಸ್ಚರ್ ಈಸಿಯಾಗಿ ರೆಡಿಯಾಗೋಯಿತು. ಇನ್ನೆಲ್ಲವುದು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ನಮ್ಮ ಮನೆಯವ್ರ ಆಸೆನ ಕಂಪ್ಲೀಟ್ ಮಾಡಿಬಿಟ್ಟೆ. ಇವರು ಮಾಡಲಿಲ್ಲ ಅಂತಿದ್ರು, ಮುಗಿಸ್ಬಿಟ್ಟೆ. ನೀವು ಕೂಡ ಮನೇಲಿ ಈಸಿಯಾಗಿ ತಯಾರು ಮಾಡ್ಕೊಳ್ಳಿ. ಹೆಂಗೆ ಅಂತ ನೋಡಿದ್ರೆ ಅಲ್ವಾ, ಈಸಿ ಅಂದರೆ ಈಸಿ ಮೆಥಡ್ ಇದು. ಆರಾಮ್ಸೆ 1 ತಿಂಗಳು ಯೂಸ್ ಮಾಡ್ಬೋದು, 1 ತಿಂಗಳಿಗಿಂತ ಜಾಸ್ತಿನೇ ಯೂಸ್ ಮಾಡ್ಬೋದು. ಆಚೆ ಕಡೆ ತಗೊಳೋದಕ್ಕಿಂತ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ, ಖುಷಿನೂ ಆಗುತ್ತೆ. ಚೆನ್ನಾಗೇ ಅನಿಸ್ತು, ನನಗೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಬಂತು, ಟೇಸ್ಟ್ ಚೆನ್ನಾಗಿತ್ತು. ನೀವು ಕೂಡ ಒಂದು 10 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು. ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅದನ್ನು ಮಿಕ್ಸ್ ಮಾಡೋದೆಲ್ಲ ಈಸಿನೇ, ಬಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಕಷ್ಟ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡಿ.